ಚಂದ್ರನ ಅಂಗಳದಲ್ಲಿ ಮೊದಲ ಖಾಸಗಿ ನೌಕೆ ಸುರಕ್ಷಿತವಾಗಿ ಇಳಿದಿದೆ. ಇತಿಹಾಸದಲ್ಲೇ ಇದೇ ಮೊದಲ ಬಾರಿ ಖಾಸಗಿ ಸಂಸ್ಥೆಯ ನೌಕೆಯೊಂದು ಕಮಾಲ್ ಮಾಡಿದೆ. ಚಂದ್ರನ ಮೇಲೆ ಸುರಕ್ಷಿತವಾಗಿ ಇಳಿದಿದೆ ಖಾಸಗಿ ಸಂಸ್ಥೆಯ ಲ್ಯಾಂಡರ್. ಚಂದ್ರನ ಮೇಲೆ ಬ್ಲೂ ಗೋಸ್ಟ್ ನೌಕೆ ಸಕ್ಸಸ್ ಆಗಿ ಲ್ಯಾಂಡಿಂಗ್ ಆಗಿದೆ. ಚಂದ್ರನ ಮೇಲಿಂದ ಸೂರ್ಯನ ಚಿತ್ರವನ್ನು ಸೆರೆ ಹಿಡಿದು ಕಳಿಸಿದೆ. ನಾಳೆ ಚಂದ್ರನ ಮೇಲ್ಮೈಯಲ್ಲಿ ಮತ್ತೊಂದು ಲ್ಯಾಂಡರ್ ಲ್ಯಾಂಡಿಂಗ್ ಆಗೋದಕ್ಕಿದೆ. ಅದಕ್ಕೆ ಸಂಬಂಧಿಸಿದ ದೃಶ್ಯವನ್ನು ನೋಡ್ತಾ ಇದ್ದೀರಿ. ಇಲ್ಲಿಯವರೆಗೆ ನಾಸಾ, ಇಸ್ರೋ ಸೇರಿ ಪ್ರತಿಷ್ಠಿತ ಸಂಸ್ಥೆಗಳ ಲ್ಯಾಂಡರ್ ಮಾತ್ರ ಚಂದ್ರನ ಮೇಲ್ಮೈ ಮೇಲೆ ಇಳಿದಿರೋದು. ಈಗ ಖಾಸಗಿ ಸಂಸ್ಥೆಯ ನೌಕೆಯೊಂದು ಇಳಿತಾ ಇರುವಂತಹ ದೃಶ್ಯವನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಅಮೆರಿಕಾದ ಖಾಸಗಿ ಸಂಸ್ಥೆ ಫೈರ್ಫ್ಲೈ ಏರೋಸ್ಪೇಸ್ನ ಬ್ಲೂ ಗೋಸ್ಟ್ ನೌಕೆ ಇದು. ಜನವರಿ 15ರಂದು ಫ್ಲೋರಿಡಾದ ಬಾಹ್ಯಾಕಾಶ ಕೇಂದ್ರದಿಂದ ಇದನ್ನು ಉಡಾವಣೆ ಮಾಡಲಾಯಿತು. 883 ಕೋಟಿ ರೂಪಾಯಿ ವೆಚ್ಚದಲ್ಲಿ ಬ್ಲೂ ಗೋಸ್ಟ್ ನೌಕೆಯನ್ನು ನಾಸಾ ನಿರ್ಮಾಣ ಮಾಡಿತ್ತು. 6.6 ಅಡಿ ಎತ್ತರ ಮತ್ತು 11 ಅಡಿ ಅಗಲ ಇರುವಂಥ ಈ ಲ್ಯಾಂಡರ್ ಚಂದ್ರನ ಮೇಲೆ ಯಶಸ್ವಿಯಾಗಿ ಇಳಿದಿದೆ. ಕಳೆದ ಭಾನುವಾರ ತಾಂತ್ರಿಕ ಉಪಕರಣಗಳೊಂದಿಗೆ ಬ್ಲೂ ಗೋಸ್ಟ್ ಲ್ಯಾಂಡ್ ಆಗಿ ಮೊದಲ ಖಾಸಗಿ ಲ್ಯಾಂಡರ್ ಒಂದು ಚಂದ್ರನ ಮೇಲೆ ಇಳಿಯುವ ಮುಖಾಂತರ ಇತಿಹಾಸ ನಿರ್ಮಿಸಿದೆ. ಇನ್ನು ಸೂರ್ಯನ ಮೊದಲ ಚಿತ್ರವನ್ನು ಬ್ಲೂ ಗೋಸ್ಟ್ ಸೆರೆ ಹಿಡಿದಿದೆ. ನಾಸಾ ಸಂಶೋಧನಾ ಉಪಕರಣವನ್ನು ಬಳಸಿ ಚಂದ್ರನಲ್ಲಿ ಸಂಶೋಧನಾ ಕಾರ್ಯವನ್ನು ಈ ಬ್ಲೂ ಗೋಸ್ಟ್ ಮಾಡೋದಕ್ಕಿದೆ. ನಾಸಾ ಉಡಾವಣೆ ಮಾಡಿದ ಮತ್ತೊಂದು ಲ್ಯಾಂಡರ್ ನಾಳೆ ಇಳಿಯುತ್ತೆ. ಇದು ಚಂದ್ರನ ದಕ್ಷಿಣ ಧ್ರುವದಿಂದ 100 ಮೈಲುಗಳ ಒಳಗೆ ಇಳಿಯುತ್ತೆ. ಎಲಾನ್ ಮಸ್ಕ್ ಅವರ ಫಾಲ್ಕನ್ 9 ರಾಕೆಟ್ ಹೊತ್ತೊಯ್ದಿರುವಂಥ ಬ್ಲೂ ಗೋಸ್ಟ್ ಜೊತೆಗೆ ಜಪಾನ್ನ ಲ್ಯಾಂಡರ್ ಹಕೋಟೋ R2 ಕೂಡ ಇದೆ. ಚಂದ್ರನ ಮೇಲೆ ಇಳಿದ ಅರ್ಧ ಗಂಟೆಯೊಳಗೆ ಚಿತ್ರ ತೆಗೆದು ಕಳಿಸಿದೆ ಈ ನೌಕೆ. ಚಂದ್ರನ ಮೇಲೆ 15 ದಿನ ಉಪಕರಣಗಳೊಂದಿಗೆ ಸಂಶೋಧನಾ ಕಾರ್ಯವನ್ನು ಇದು ಮಾಡೋದಕ್ಕಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.